ಹೊಟ್ಟೆ ಉಬ್ಬರ, ಎದೆಯುರಿ ಅಥವಾ ಮಲಬದ್ಧತೆಯಂಥ ಸಮಸ್ಯೆಗಳು ಬಹಳಷ್ಟು ಜನರನ್ನು ಕಾಡ್ತಿದೆ. ಅದು ಪ್ರತಿ ಬಾರಿಯೂ ಕೂಡ ಆಹಾರ ಸೇವಿಸಿದ ನಂತರ ಹೊಟ್ಟೆ ಉಬ್ಬಿದಂಥ ಅನುಭವ ಆಗ್ತಿದ್ದರೆ ನೀವು ಆಮ್ಲೀಯತೆ ಸಮಸ್ಯೆಯಿಂದ ಬಳಲುತ್ತಿದ್ದೀರಿ ಅಂತ ಅರ್ಥವಾಗಿದೆ. ಅದು ಇಂದಿನ ಒತ್ತಡದ ಜೀವನ ಮತ್ತು ತಪ್ಪು ಆಹಾರ ಪದ್ಧತಿಯಿಂದಾಗಿ ಹೊಟ್ಟೆ ಸಮಸ್ಯೆಗಳು ಸಾಮಾನ್ಯವಾಗಿಬಿಟ್ಟಿವೆ. ಅಂಥ ಪರಿಸ್ಥಿತಿಯಲ್ಲಿ ಬಹಳ ಹಿಂದಿನಿಂದಲೂ ಕೂಡ ಬಳಸುತ್ತಾ ಬಂದಿರುವಂಥ ಜೀರಿಗೆ ನೀರು ಮತ್ತು ಸೋಂಪು ನೀರು ಈ ಸಮಸ್ಯೆಗಳನ್ನು ನಿವಾರಣೆ ಮಾಡಲು ಪರಿಣಾಮಕಾರಿಯಾಗಿದೆ. ಅದು ಜೀರಿಗೆ ನೀರಿನ ಪ್ರಯೋಜನಗಳು ನೋಡಬೇಕಾದ್ರೆ ಇವು ಅನಿಲ ಮತ್ತು ಉಬ್ಬುವಿಕೆಯಿಂದ ನಮಗೆ ಪರಿಹಾರ ನೀಡುತ್ತವೆ. ಜೀರಿಗೆ ಹೊಟ್ಟೆಯ ಅನಿಲವನ್ನು ಕಡಿಮೆ ಮಾಡುವ ಮತ್ತು ವಾಯು ನಿವಾರಕ ಗುಣಗಳನ್ನು ಕೂಡ ಹೊಂದಿದೆ. ಇದು ದೇಹದಿಂದ ಗ್ಯಾಸ್ಟ್ರಿಕ್ ಅನಿಲವನ್ನು ಹೊರಹಾಕಲು ಸಹಾಯ ಮಾಡ್ತದೆ. ಅಷ್ಟೇ ಅಲ್ಲ, ಚಯಾಪಚಯವನ್ನು ಕೂಡ ಹೆಚ್ಚಿಸುತ್ತದೆ. ಹೌದು, ಜೀರಿಗೆ ನೀರನ್ನು ಕುಡಿಯುವುದರಿಂದ ಚಯಾಪಚಯ ಕ್ರಿಯೆಯನ್ನು ಇದು ವೇಗಗೊಳಿಸುತ್ತದೆ. ಅಷ್ಟೆಲ್ಲ ಇದು ಆಹಾರದ ಜೀರ್ಣಕ್ರಿಯೆ ಮತ್ತು ಪೋಷಕಾಂಶಗಳ ಹೀರಿಕೊಳ್ಳುವಿಕೆಯನ್ನು ಕೂಡ ಸುಧಾರಣೆ ಮಾಡುತ್ತೆ. ಇನ್ನು ಎರಡನೇದಾಗಿ ನೋಡಬೇಕಾದ್ರೆ ಆಮ್ಲತೆ ಮತ್ತು ಅಜೀರ್ಣಕ್ಕೂ ಕೂಡ ಇದು ಉತ್ತಮವಾಗಿದೆ. ಜೀರಿಗೆ ನೀರು ನೈಸರ್ಗಿಕ ಆಮ್ಲ ವಿರೋಧಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಮಾತ್ರವಲ್ಲ, ಇದು ಹೊಟ್ಟೆಯ ಕಿರಿಕಿರಿ ಮತ್ತು ಆಮ್ಲತೆಯನ್ನು ಕೂಡ ಶಮನಗೊಳಿಸುತ್ತದೆ. ಇನ್ನು ಮಲಬದ್ಧತೆಯನ್ನು ಕೂಡ ನಿವಾರಣೆ ಮಾಡಲು ಸಹಾಯಕವಾಗಿದ್ದು ಜೀರಿಗೆ ನಾರಿನ ಉತ್ತಮ ಮೂಲವಾಗಿದೆ. ಇದು ಕರುಳಿನ ಚಲನೆಯನ್ನು ಸುಲಭಗೊಳಿಸುತ್ತದೆ. ಅಷ್ಟೇ ಅಲ್ಲ, ಇದು ಕರುಳಿನ ಶುದ್ಧೀಕರಣ ಮತ್ತು ದೇಹದಿಂದ ವಿಷವನ್ನು ಕೂಡ ಹೊರಹಾಕಲು ಸಹಾಯ ಮಾಡ್ತದೆ. ಇನ್ನು ಮೂರನೇದಾಗಿ ನೋಡಬೇಕಾದ್ರೆ ಸೋಂಪು ನೀರಿನ ಪರಿಣಾಮ. ಸಾಮಾನ್ಯವಾಗಿ ಎಲ್ಲರೂ ಸೋಂಪು ಊಟದ ನಂತರ ಸೇವಿಸುತ್ತಾರೆ. ಇದನ್ನು ಸೇವಿಸುವುದರಿಂದ ಜೀರ್ಣಕ್ರಿಯೆ ಉತ್ತಮವಾಗುತ್ತದೆ ಎನ್ನುವುದು ನೀವು ಕೇಳಿರಬಹುದು. ಹಾಗೆ ಇದನ್ನು ಊಟದ ನಂತರ ಮೌತ್ ಫ್ರೆಶ್ನರ್ ಆಗಿಯೂ ಕೂಡ ಕೆಲವರು ಬಳಸುತ್ತಾರೆ. ಸೋಂಪು ಕಾಳುಗಳು ಜೀರ್ಣಕಾರಿ ಸಮಸ್ಯೆಗಳಲ್ಲೂ ಕೂಡ ಬಹಳ ಪರಿಣಾಮಕಾರಿಯಾಗಿದ್ದು ಸೋಂಪು ತಂಪಾಗಿಸುವ ಪರಿಣಾಮವನ್ನು ಹೊಂದಿದೆ. ಆದ್ದರಿಂದ ಇದು ಹೊಟ್ಟೆಯ ಶಾಖ ಮತ್ತು ಆಮ್ಲತೆಯನ್ನು ಶಾಂತಗೊಳಿಸಲು ಸಹಾಯಕವಾಗಿದೆ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.